ಕಟ್ಟಾಯಿತು. ದೇವರು ಸ್ನೇಹಿತನ ಅಥವಾ ಗುರುನ? ದೇವರು ಸ್ನೇಹಿತನೂ ಅಲ್ಲ, ಗುರುನೂ ಅಲ್ಲ. ದೇವರು ದೇವರೇ. ಯಾಕೆ ಅಂದರೆ ದೇವರನ್ನು ನಾವು ಸ್ನೇಹಿತ ಅಂತ ಹೇಳೋದಂತೂ ಸುಲಭ. ಭಾಳ ಜನರು ಹೇಳ್ತಾನೆ ನನ್ನ ಸ್ನೇಹಿತ, ಕ್ಯಾಶುವಲಾಗಿ ಹಾಗೆ ಸ್ವಲ್ಪ ಹೇಳ್ತಾ ಇರ್ತಾರೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಆ ದೇವರ ಜೊತೆ ಸ್ನೇಹ ಮಾಡುವಂತಹ ಅರ್ಹತೆ ನಮಗೆ ಇದೆಯಾ? ಬಹಳ ಮುಖ್ಯ ಆಗತ್ತೆ. ಓಕೆ, ಸೊ ಅರ್ಜುನ ಕೃಷ್ಣನನ್ನು ಸ್ನೇಹಿತನಂತೆ ನೋಡ್ತಾನೆ. ಸೊ ಒಂದು ಕ್ಷಣದಲ್ಲಿ ಅವನಿಗೆ ಗೊತ್ತಾಗತ್ತಂತೆ, ಅಂದರೆ ಇವು ಬಿಡೋ ಕೃಷ್ಣನೇ ನನ್ನ ಫ್ರೆಂಡ್ ಅಲ್ವಾ ಅಂತ ಅಂದ್ಕೊಂಡಾಗ ಅದೊಂದು ಅಹಂಕಾರ ಮನೆ ಮಾಡುತ್ತೆ. ಅಂದರೆ ಅವನ ತಲೆಯಲ್ಲಿ ಹೊಕ್ಕುತ್ತೆ. ಆ ಅಹಂಕಾರದಿಂದ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಆ ಕ್ಷಣದಲ್ಲಿ ಅವನಿಗೆ ಗೊತ್ತಾಗತ್ತೆ, ಇವನು ನನ್ನ ಫ್ರೆಂಡ್ ಮಾತ್ರ ಅಲ್ಲ, ಪರಮಾತ್ಮ ಅಂತ. ಅದು ಗೀತೆಯಲ್ಲಿ ಹೇಳೋ ಅಂಥದ್ದು. ಅಲ್ಲಿಂದ ಅವನ ಅಹಂಕಾರ ಏನಾಗುತ್ತೆ, ಕುಸಿಯುತ್ತೆ. ಅಲ್ಲಿವರೆಗೂ ಕೃಷ್ಣನೇ ನನ್ನ ಸ್ನೇಹಿತ ಅಲ್ವಾ, ಕೃಷ್ಣನೇ ನನ್ನ ಸ್ನೇಹಿತ ಅಲ್ವಾ. ಸೊ ಆ ಥರದ್ದೊಂದು ಅಹಂಕಾರ ಇರುತ್ತೆ. ಸೊ ಹಾಗಾದರೆ ನಿಜವಾದ ಸ್ನೇಹ ಅಂದರೆ ಏನು ಹೇಳಿ ಯಾರಾದರೂ? ಒಂದನ್ನು ನೆನ್ಪಿಟ್ಕೊಳ್ಳಿ ನೋಡಿ, ತುಂಬ 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 ಆಳವಾಗಿ ಯೋಚನೆ ಮಾಡಿ ಈ ವಿಚಾರದಲ್ಲಿ. ಸ್ನೇಹಿತ ಅಥವಾ ಸ್ನೇಹಿತೆ ಅಂತ ನೀವು ತಗೊಂಡ್ಮೇಲೆ ಆ ಸ್ನೇಹಿತನ ಹತ್ರ, ಯಾಕಂದರೆ ನಾವು ಸ್ನೇಹಿತರು ಅಂತ ಇಲ್ಲ, ಅಥವಾ ಸ್ನೇಹಿತೆಯರು ಅಂತ ಹೇಳ್ತಾ ಇಲ್ಲ, ಗೆಳೆಯ ಅಂತ ಹೇಳ್ತಾ ಇಲ್ಲ, ಅಥವಾ ಗೆಳೆಯರು ಅಂತ ಹೇಳ್ತಾ ಇಲ್ಲ, ಅಥವಾ ಗೆಳತಿಯರು ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಸ್ನೇಹಿತೆ, ಸ್ನೇಹಿತ, ಗೆಳೆಯ, ಗೆಳತಿ. ಓಕೆ, ಸೊ ಗೆಳೆಯ ಆಗಲಿ ಗೆಳತಿ ಆಗಲಿ, ನಾವು ಮಾಡ್ತಾ ಇರೋಂತಹ ಒಳ್ಳೆಯ ಕೆಲಸವನ್ನು ಹೇಳಬೇಕು, ಮತ್ತು ನಾವು ಮಾಡ್ತಾ ಇರೋವಂಥ ತಪ್ಪನ್ನು ಕೂಡ ಹೇಳ್ಕೋಬೇಕು. ಈ ಸಮಭಾಗ ಇಬ್ಬರಲ್ಲೂ ಇರಬೇಕು. ಈಗಿನ ಫ್ರೆಂಡ್ಶಿಪ್ನಲ್ಲಿ ಹೆಂಗಿದೆ ಗೊತ್ತಾ? ಈಗ ಎಕ್ಸಾಂಪಲ್, ನನಗೊಬ್ಬ ಒಳ್ಳೆ ಸ್ನೇಹಿತ ಇದ್ದಾನೆ ಅಂತ ಇಟ್ಕೊಳ್ಳಿ. ನಾನು ಹೋಗ್ಬಿಟ್ಟು ಅವನ ಹತ್ರ ಬರೀ ನಾನು ಏನೇನು ಒಳ್ಳೆ ಕೆಲಸ ಮಾಡ್ತೀನಿ ಅದನ್ನು ಮಾತ್ರ ಹೇಳ್ಕೊಂಡ್ರೆ ಅದು ಸ್ನೇಹ ಅಲ್ಲ. ಅಥವಾ ನನ್ನ ಸ್ನೇಹಿತ ಮಾಡ್ತಾ ಇರೋವಂಥ ಬರೀ ಒಳ್ಳೆ ಕೆಲಸ ಮಾತ್ರ ನನ್ನ ಜೊತೆ ಹೇಳ್ಕೊಂಡ್ರೆ ಅದು ಸ್ನೇಹ ಅಲ್ಲ. ಅವನು ತಪ್ಪು ಮಾಡಿರಲಿ, ಸರಿ ಮಾಡಿರಲಿ, ಪ್ರತಿಯೊಂದನ್ನು ಸ್ನೇಹಿತೆ ಹತ್ರ ಹೇಳ್ಕೊಳ್ತಾನೆ. ಪ್ರತಿಯೊಂದನ್ನು ಅವಳು ಕೂಡ ಪ್ರತಿಯೊಂದನ್ನು ಸ್ನೇಹಿತನ ಹತ್ರ ಹೇಳ್ಕೊಡ್ತಾನೆ. ನಾನು ಯಾವಾಗಲೂ ಯೂನಿಸೆಕ್ಸ್, ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುಲೈನ್ ಇದೇ ರೀತಿಯೇ ತೊಗೊಳ್ತೀನಿ. ಯಾಕಂದರೆ ಒಂದು ಫೆಮಿನೈನ್ಗೆ ಒಂದು ಮ್ಯಾಸ್ಕ್ಯುಲೈನ್ ಬೇಕೇ ಬೇಕು, ಒಂದು ಮ್ಯಾಸ್ಕ್ಯುಲೈನ್ಗೆ ಒಂದು ಫೆಮಿನೈನ್ ಬೇಕೇ ಬೇಕು. ಆ್ಯಂಡ್ ಸಿಂಗಲ್, ರೈಟ್, ಇಟ್ಸ್ ಅ ವ್ಯಾಲ್ಯೂಬಲ್. ಓಕೆ, ಸೊ ತಪ್ಪನ್ನು ಮುಚ್ಚಿಟ್ಕೊಂಡು ಒಳ್ಳೆಯದನ್ನು ಮಾತ್ರ ಹೇಳೋದು ಅದು ಸ್ನೇಹ ಅಲ್ಲ. ಓಕೆ, ಸತ್ಯ ಏನು ಮಾತಾಡ್ತೀವಲ್ವ, ಈಚ್ ಅದರ್ಸ್, ಇಬ್ಬರು ಕೂಡ ಸತ್ಯ ನಾವೇನು ಮಾತಾಡ್ತೀವಲ್ಲ ಆ ಸತ್ಯವನ್ನು ಹೇಳೋದೇ ಸ್ನೇಹ ಅಂತ ಹೇಳ್ತೀವಿ. ಓಕೆ, ಸೊ ದೇವ್ರ ಹತ್ರ ಕೂಡ ಅದನ್ನು, ಈಗ ನೀವು ನನ್ನ ಸ್ನೇಹಿತ ಅಲ್ವಾ, ಸೊ ನಿಮ್ಮ ಜೊತೆ ನಾನು ಮುಚ್ಚಿಡ್ತೀನಿ, ನಾನು ಒಳ್ಳೆಯದನ್ನು ಮಾತ್ರ ಹೇಳ್ತೀನಿ. ನಾನು ಏನೇನು ತಪ್ಪು ಮಾಡ್ತಾಯಿದ್ದೀನಿ, ಏನೇನು ಕೆಟ್ಟ ಕೆಲಸ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಹೇಳೋದನ್ನು ನಾನು ಮುಚ್ಚಾಕ್ತೀನಿ. ಓಕೆ, ಆದರೆ ದೇವ್ರ ಹತ್ರ ಮುಚ್ಚಿಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಓಕೆ, ಅವನು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತಾನೆ. ಆಮೇಲೆ ನಾವು ಹೇಳ್ತೀವಿ ಮೇಲೊಬ್ಬ ಇದ್ದಾನೆ, ಮೇಲೊಬ್ಬ ಖಂಡಿತ ಇಲ್ಲ, ನಮ್ಮ ಮನಸ್ಸಿನೊಳಗೆ ಇದ್ದಾನೆ. ಅರ್ಥ ಆಯ್ತಾ? ಯಾವಾಗಲೂ ನಮ್ಮ ಮನಸ್ಸೊಳಗೆ ನಮ್ಮ ಮನಸ್ಸಿನಲ್ಲಿ ಏನು ವಿಚಾರಗಳು ನಡೀತಾ ಇರುತ್ತೆ, ನಾವು ಮನಸ್ಸಿನಲ್ಲಿ ಕೆಟ್ಟದನ್ನು ಆಲೋಚನೆ ಮಾಡಿ ಮನಸ್ಸಿನಲ್ಲಿ ಒಳ್ಳೇದು ಮಾತಾಡಿದ್ರು ಕೂಡ ಭಗವಂತ ಇಲ್ಲೇ ಇರೋದ್ರಿಂದ ಫಸ್ಟ್ ಅವನಿಗೆ ಗೊತ್ತಾಗೋದು ನಾನು ಏನು ಮಾತಾಡ್ತಾ ಇದ್ದೀನಿ. ಮನಸ್ಸಿನಲ್ಲೊಂದು ಬಾಯಲ್ಲೊಂದು ಅಂತ ಹೇಳ್ತೀವಲ್ಲ, ಅದಕ್ಕೆ ಮನಸ್ಸಿನಲ್ಲೂ ಪ್ರೀತಿ ಇರಬೇಕು, ಮಾತಿನಲ್ಲೂ ಪ್ರೀತಿ ಇರಬೇಕು. ಮನಸ್ಸಿನಲ್ಲೂ ಸ್ನೇಹ ಇರಬೇಕು, ಪ್ರೀತಿನಲ್ಲೂ ಮಾತಿನಲ್ಲೂ ಸ್ನೇಹ ಇರಬೇಕು. ಮನಸ್ಸಿನಲ್ಲೂ ಕಾಳಜಿ ತೋರಿಸ್ತಾ ಇರಬೇಕು, ನಿಜವಾಗಿ ನೋಡ್ಕೊಳ್ಳೋದ್ರಲ್ಲೂ ಆ ಕಾಳಜಿ ಇರಬೇಕು. ಬರೀ ಬಾಯಿ ಮಾತಿಗೆ ಮಾತ್ರ ನಾವು ಸ್ನೇಹ ತೋರಿಸೋದು, ಕಾಳಜಿ ತೋರಿಸೋದು, ಪ್ರೀತಿ ತೋರಿಸೋದು ಅಲ್ಲ. ಅರ್ಥ ಆಯ್ತಾ? ಸೊ ಮತ್ತು
ಈ ಭಕ್ತಿ ಮತ್ತು ಸ್ವಾರ್ಥ ಅಂತ ನೀವು ತಗೊಳ್ಳಿ. ಇದು ಓಕೆ, ನಿಮಗೆ ಇವಾಗ ಈ ಫ್ರೆಂಡ್ಶಿಪ್ ಬಗ್ಗೆ ಯಾಕೆ ಇಷ್ಟು ನಾನು ಏನಕ್ಕೆ ಹೇಳಿದೆ ಈ ವಿಚಾರನ, ದೇವರನ್ನು ನಾವು ಸ್ನೇಹಿತ ಅಂತ ಹೇಳ್ಬೋದಾ ಅಥವಾ ಫ್ರೆಂಡ್ಶಿಪ್ ಮಾಡ್ಕೋಬೋದಾ ದೇವ್ರ ಜೊತೆ ಅಂತ ಹೇಳೋದಕ್ಕೆ. ಓಕೆ, ಸೊ ದೇವರ ಜೊತೆ ಯಾವಾಗಲೂ ನಮಗೆ ಭಯ ಭಕ್ತಿ ಇರಲಿ. ಓಕೆ, ಸೊ ಸ್ನೇಹಿತನು ನಾನಿವಾಗ ಹೇಳಿದ್ನಲ್ಲ, ಸ್ನೇಹಕ್ಕೆ ಯಾವತ್ತೂ ಮೋಸ ಮಾಡಬೇಡಿ. ಓಕೆ, ಸೊ ಸುಳ್ಳು ಹೇಳಿದ್ರೂ ಕ್ಷಮೆ ಇರುತ್ತೆ, ಒಂದು ತಪ್ಪು ಮಾಡಿದ್ರೂ ಕ್ಷಮೆ ಇರುತ್ತೆ. ಅರ್ಥ ಆಯ್ತಾ? ಮೋಸಕ್ಕೆ ಯಾವತ್ತೂ ಸ್ನೇಹದಲ್ಲಿ ಕ್ಷಮೆ ಇಲ್ಲ. ಇಲ್ಲಿ ಹೆಣ್ಣು ಗಂಡು ಅಂದ ತಕ್ಷಣ ಎಲ್ಲರೂ ಒಂದು ಫಿಸಿಕಲ್ ರಿಲೇಷನ್ಶಿಪ್ ಬಗ್ಗೆನೇ ಯೋಚನೆ ಮಾಡ್ತಾರೆ. 90% ಜನರು ಹಾಗೇ ಯೋಚನೆ ಮಾಡ್ತಾರೆ. ಅದು ಜಸ್ಟ್ ಅ ಪಾರ್ಟ್. ನೀವು 100ಅಲ್ಲಿ 0.001 ಅಂತೀವಲ್ಲ, ಆ ಲೆಕ್ಕ ಅದನ್ನು ಬಿಟ್ಬಿಡಿ, ಆ ಸಬ್ಜೆಕ್ಟನ್ನು ಬಿಟ್ಬಿಡಿ. ದಟ್ ಇನ್ನೂ ಬಾಂಡಿಂಗ್ ಇದೆ. ಆದರೆ ಮನುಷ್ಯ ಅದೊಂದು 0.001 ಆ ಇದಕ್ಕೆ ಆಸೆಪಟ್ಟು ನಿಜವಾದ ಸ್ನೇಹವನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡಿದ್ದಾನೆ, ಕಳ್ಕೊತಾ ಇರ್ತಾನೆ ಅಥವಾ ಕಳ್ಕೊಳ್ತಾನೆ. ಹೀಗೆ ನಡೀತಾ ಇರುತ್ತೆ. ಸೊ ಸಬ್ಜೆಕ್ಟ್ ಎಲ್ಲೆಲ್ಲೋ ಹೊರಟೋಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಬಂದು ಭಕ್ತಿ ಮತ್ತು ಸ್ವಾರ್ಥ, ಅಥವಾ ಭಕ್ತಿ ಮತ್ತು ಸ್ವಾರ್ಥ ಅನ್ನೋ ಬದಲು ಭಕ್ತಿ ವರ್ಸಸ್ ಸ್ವಾರ್ಥ. ಓಕೆ.